ಮುಂದಿನ ಸುದ್ದಿಗೆ ಹೋಗೋಣ. ಬೆಂಗಳೂರು ಪಕ್ಕದಲ್ಲಿ ಬಿಡದಿಯಲ್ಲಿ ಒಂದು ರಾಜಕೀಯ ಜಿದ್ದಾಜಿದ್ದಿ ನಡೀತಾ ಇದೆ. ಇದು ಟೌನ್ಶಿಪ್ಗೆ ಸಂಬಂಧಿಸಿದಂತೆ 9,600 ಎಕರೆ ಪ್ರದೇಶದಲ್ಲಿ ಬಿಡದಿಯಲ್ಲೊಂದು ಟೌನ್ಶಿಪ್ ಮಾಡಬೇಕು ಅನ್ನೋದು ಬಹಳ ಹಿಂದಿನ ಪ್ಲಾನ್. ಅದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಅದಕ್ಕೆ ಪ್ಲಾನ್ ತಯಾರಾಗಿತ್ತು ಅಂತಾರೆ. ಆಗಲೂ ರೈತರ ವಿರೋಧದ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರು ಆ ಟೌನ್ಶಿಪ್ ಡೆವಲಪ್ಮೆಂಟಿನ ಕೆಲಸಕ್ಕೆ ಕೈ ಹಾಕಲಿಲ್ಲ. ಈಗ ಆ ಯೋಜನೆಯ ಮೇಲೆ ಡಿ.ಕೆ. ಶಿವಕುಮಾರರಿಗೆ ಆಸಕ್ತಿ ಬಂದಿದೆ. ಈಗ JDS ಅದು ಹೆಂಗೆ ಮಾಡ್ತೀರೋ ನೋಡೇ ಬಿಡ್ತೀವಿ, 1 ಇಂಚು ಭೂಮಿಯನ್ನು ರೈತರಿಂದ ನಾವು ಕೊಡಿಸೋದಿಲ್ಲ ಅಂತಿದ್ದಾರೆ. ಲೆಕ್ಕಾಚಾರದ ಪ್ರಕಾರ 80% ರೈತರ ವಿರೋಧ ಇದೆಯಂತೆ. ಇದಕ್ಕೆ ಎಕರೆಗೆ ಕನಿಷ್ಠ 1.5 ಕೋಟಿ ಪರಿಹಾರ ಕೊಡಿಸ್ತೀವಿ, ದುಡ್ಡು ತಗೊಂಡು ಭೂಮಿ ಕೊಡಿ ಅಂತಾನೂ ಒತ್ತಾಯ ಮಾಡೋದಿಲ್ಲ, ಲ್ಯಾಂಡ್ ಶೇರಿಂಗ್ ಆಪ್ಷನ್ ಕೂಡ ಕೊಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಮಾತನಾಡಲಾಗ್ತಾ ಇದೆ. ಈ ಟೌನ್ಶಿಪ್ ಅನ್ನು ವಿರೋಧಿಸಿ ನನ್ನ JDS ದೊಡ್ಡದೊಂದು ಹೋರಾಟ ಮಾಡ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ. ದೆಹಲಿಯಿಂದಲೇ ಕುಮಾರಸ್ವಾಮಿ ಅವರು ಆನ್ಲೈನ್ ನಲ್ಲಿ ಮಾತಾಡಿದ್ರು. ಕುಮಾರಸ್ವಾಮಿ ಅವರು ಮಾತಾಡುವಾಗ ಡಿ.ಕೆ. ಶಿವಕುಮಾರ್ ಜೈಲಿಗೆ ಹೋಗೋ ದಿನ ಬರುತ್ತೆ ಅಂದಿದ್ರು. ಡಿ.ಕೆ. ಶಿವಕುಮಾರರನ್ನ ಆ ಹೇಳಿಕೆ ಕೆರಳಿಸಿದೆ. ನನ್ನನ್ನು ಜೈಲಿಗೆ ಹಾಕೋ ಷಡ್ಯಂತ್ರ ನಡೆಸಿದ್ದಾರೆ, ಪ್ರಯತ್ನ ನಡೀತಾ ಇದೆ. ಕುಮಾರಸ್ವಾಮಿ ಅವರನ್ನ ನಾನು ಬಹಿರಂಗ ಚರ್ಚೆಗೆ ಕರೆದಿದ್ದೆ, ಯಾವುದೇ ಚಾನೆಲ್ನಲ್ಲಿ ಬಹಿರಂಗ ಚರ್ಚೆಗೆ ಬರಲಿ ಅಂದಿದ್ದೆ, ಈಗಲೂ ನಾನು ತಯಾರಿದ್ದೀನಿ ಅಂದ್ರು. ಒಂದು ಇಂಚು ಭೂಮಿಯನ್ನ ನಮ್ಮ ರೈತರಿಂದ ವಶಪಡಿಸಿಕೊಳ್ಳಲಿಕ್ಕೆ ಸರ್ಕಾರ ಬಿಡಲ್ಲ ಅಂತಕ್ಕಂಥದ್ದು ಏನ್ ಹೇಳಿದ್ದಾನೆ, ಅದಕ್ಕೆ ನನ್ನ ಬೆಂಬಲವೂ ಇದೆ. ನಾನು ಸಹ ನಿಮ್ಮ ಜೊತೆ ಬೆಂಗಳೂರಿಗೆ ಪಾದಯಾತ್ರೆ ಹೋಗಬೇಕಂತ ಅನಿವಾರ್ಯತೆ ಬಂದ್ರೆ ನಾನೇ ನಿಮ್ ಜೊತೆ ಭಾಗವಹಿಸಿ. ನನ್ನ ಆರೋಗ್ಯ ಮುಖ್ಯ ಅಲ್ಲ, ನನ್ನನ್ನು ಬೆಳೆಸಿರ್ತಕ್ಕಂಥ ನನ್ನ ಜನನ ಮುಖ್ಯ ನನಗೆ. ಅದರಿಂದ ಇವತ್ತು ನೀವೇನು ಹೋರಾಟ ಕೇಳ್ತಿದ್ದೀರಿ, ಇದೊಂದು ರಾಜಕೀಯದ ಪ್ರಶ್ನೆ ಅಲ್ಲ, ನಿಮ್ಮ ಬದುಕಿನ ಪ್ರಶ್ನೆ ಅಂತ ನೀವೇನ್ ಹೇಳ್ತಾ ಇದ್ದೀರಿ. ಯಾವ ಈ ರೀತಿ ಕಾನೂನು ಬಾಹಿರವಾಗಿ ಏನೇನ್ ನಡೆಸಿದ್ದೀರಿ ಎಲ್ಲ ಗೊತ್ತಿದೆ. ಜೈಲಿಗೆ ಹೋಗ್ತಕ್ಕಂಥ ದಿನಗಳು ದೂರ ಇಲ್ಲ. ಬಹಳ ಆಟ ಆಡಿದ್ದೀರಿ ಗೊತ್ತಿದೆ. ಶಿವಕುಮಾರ್ ಅವರು ಏನೇನು ಆಟ ಆಡಿದ್ದಾರೆ ಎಲ್ಲಾ ವಿಷಯಗಳು ಇದೆ. ನಮ್ಗೆ ಇವತ್ತು ಜನತಾದಳ ಮುಗಿದೋಯ್ತು ಅಂತ ನೀವು ತಿಳ್ಕೊಂಡಿರ್ಬೋದು. ಜನತಾದಳವನ್ನ ಮುಗಿಸ್ಲಿಕ್ಕೆ ನಿಮ್ ಕೈ ಸಾಧ್ಯ ಇಲ್ಲ. ಮೊದಲಿಂದ ಕೂಡ ನನ್ನ ಜೈಲಿಗೆ ಹಾಕ್ಸ್ಲೇಬೇಕು ಅಂತ ಹೇಳಿ ಬಹಳ ಸಂಕಲ್ಪ ಮಾಡಿ ಷಡ್ಯಂತ್ರ ನಡೆಸ್ತಾ ಇದ್ದಾರೆ. ಪಾಪ ಒಳ್ಳೇದಾಗ್ಲಿ ಅವ್ರಿಗೆ. ಮೊದಲಿಂದ ಕೂಡ ಅವ್ರ ಕುಟುಂಬದ ನನ್ನ ಮೇಲೆ ದೊಡ್ಡ ಷಡ್ಯಂತ್ರ, ಎಲ್ಲರ ಮೇಲೂ ಈ ರೀತಿ ಹಿಂದೆ ಚೀಫ್ ಮಿನಿಸ್ಟರ್ ಆಗಿದ್ದ ಪ್ರಯತ್ನ ಮಾಡಿದ್ರು. ಅದಾದ್ಮೇಲೆ ಬೇಕಾದಷ್ಟು ಕೇಸ್ಗಳು ಹಾಕ್ಸಿದ್ರು. ಈಗೂ ಮಾಡ್ತಾ ಇದ್ದಾರೆ ಅಂತ ಅವರೇ ಹೇಳಿದ್ದಾರೆ. ಜೈಲಿಗೆ ಹೋಗುವಂತ ದಿನ ಹತ್ರ ಬಂದಿದೆ ಅಂತ. ಅದಕ್ಕೂ ಉತ್ತರ ಕೊಡ್ತೀನಿ, ಅವ್ರಿಗೂ ಉತ್ತರ ಕೊಡ್ತೀನಿ. ಯಾವ್ದಾದ್ರು ಒಂದು ಚಾನೆಲ್ಗೆ, ಪ್ರಸಿದ್ಧವಾದ ಚಾನೆಲ್ಗೆ ಕರೀರಿ, ಪಕ್ಕದಲ್ಲಿ ಅವ್ರನ್ನೂ ಕುಂಡಿಸ್ಕೊಳ್ಳಿ, ನನ್ನ ಕುಂಡಿಸ್ಕೊಳ್ಳಿ. ನಾನು ಅಸೆಂಬ್ಲಿಲಿ ಕರೆದಿದ್ದೆ, ಪಾರ್ಲಿಮೆಂಟ್ ಹೊಂಟೋದ್ರು. ಇನ್ನು ಬೇರೆ ಅವ್ರ ಪಾರ್ಟಿಯವ್ರ ಜೊತೆ ಮಾತಾಡೋದ್ರಲ್ಲಿ ಏನು ಅರ್ಥ ಇದೆ? ಅವರೆಲ್ಲ ನನ್ನ ಲೆವೆಲ್ಗೆ ಅಲ್ಲ ಅವರೆಲ್ಲ. ಸೊ ಅದಕ್ಕೆ ಅವ್ರನ್ನೇ ಕರೆದ್ಬಿಡಿ, ನೀವೆಲ್ಲ ಫಿಕ್ಸ್ ಮಾಡ್ಬಿಡಿ. ಬಹಳ ಸತಿ ಅವ್ರಿಗೆ ಆಹ್ವಾನ ಕೊಟ್ಟಿದ್ದೆ, ಈಗೂ ಹೇಳ್ತಾ ಇದ್ದೀನಿ. ನಾನೇನೇನು ಮಾಡಿದ್ದೀನಿ ಅಂತ ಏನೇನು ಅವ್ರು ಹೇಳ್ತಾವ್ರಲ್ಲ, ನಂದು ಅವ್ರದ್ದು ಎಲ್ಲ ಚರ್ಚೆ ಆಗ್ಲಿ. ಅವ್ರ ಕುಟುಂಬದ್ದು ನನ್ನ ಹತ್ರ ಇರುವಂತ ಅಗಾಧವಾದಂತ ಭಂಡಾರದಿಂದ ನಾನು ತೆಗಿತೀನಿ, ಅವರು ಎಲ್ಲ ಭಂಡಾರದಿಂದ ತೆಗೆದು ಅವರು ಜನರ ಮುಂದೆ ಇಟ್ಬಿಡ್ಲಿ. ಸೊ ಜಲ್ದಿ ಪಾಪ ಅವರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವರೇ ಜಡ್ಜು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.